ಅಶ್ವಿನಿ ಲಾಕ್ಸ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ಹಣ್ಣಿನ ಪರಿಚಯ ಆದ್ರೆ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಹಣ್ಣನ್ನ ತಿಂದ್ರೆ ಏನೆಲ್ಲ ಪ್ರಯೋಜನಗಳಿವೆ, ಏನೆಲ್ಲ ಉಪಯೋಗ ಆಗುತ್ತೆ ನಮ್ಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಅದೇ ತಿಳಿಸ್ತೀನಿ. ಫ್ರೆಂಡ್ಸ್, ಈ ಒಂದು ಹಣ್ಣುಗಳ ಬಗ್ಗೆ ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಗೊತ್ತಾಗುತ್ತೆ, ಹಳ್ಳಿ ಜನರಿಗೆ. ಟೌನ್ ಕಡೆ ಇರೋರ್ಗೆ ಗೊತ್ತಾಗೋದಿಲ್ಲ ಹಣ್ಣುಗಳ ಬಗ್ಗೆ. ಹಳ್ಳಿ ಕಡೆ ಇದ್ರೆ ಎಷ್ಟೊಂದು ವೆರೈಟೀಸ್ ಹಣ್ಣುಗಳಾದ್ರೆ ನೋಡ್ಬೋದು ಗೊತ್ತಾ ಫ್ರೆಂಡ್ಸ್. ಇವಾಗ ಇಲ್ಲೇ ನೋಡ್ತಿರ್ಬೋದು ನೀವು. ನೋಡಿ, ಪಕ್ಕದಲ್ಲಿ ಸೀತಾಫಲ ಗಿಡ ಇದೆ, ಈ ತರ ಪಕ್ಕದಲ್ಲಿ ಸೀತಾಫಲ ಗಿಡಗಳಿದೆ, ಚೇಪೆಕಾಯಿ ಗಿಡ ಇದೆ, ಈ ತರ ಇರ್ತಾವೆ ಇಲ್ಲಿ ಹಳ್ಳಿ ಕಡೆ ಆದ್ರೆ. ಫ್ರೆಂಡ್ಸ್, ಇವಾಗ ಆದ್ರೆ ಆ ಒಂದು ಹಣ್ಣಿನ ಬಗ್ಗೆ ಆದ್ರೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಲೇಟ್ ಮಾಡೋದ್ ಬೇಡ, ವಿಡಿಯೋನಾದ್ರೆ ಸ್ಟಾರ್ಟ್ ಮಾಡೋಣ. ಅಲ್ಲಿಯ ಜೀವನನೇ ಒಂದು ಅದ್ಭುತ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು. ಇವಾಗ ನಾನು ಇರೋ ಪ್ಲೇಸ್ ಅಲ್ಲಿ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಡೈಲಿ ತರ ಬಂದ್ ಟೈಮ್ ಪಾಸ್ ಆದ್ರೆ ಮಾಡ್ಬೋದು. ಹಾಲಿಡೇಸ್ ಅಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಟೈಮ್ ಪಾಸ್ ಮಾಡೋದಕ್ಕೆ, ಯಾಕಂದ್ರೆ ಮಕ್ಳೆಲ್ಲ ಇರ್ತೀವಲ್ವಾ, ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಇನ್ನೊಂದ್ ಫ್ರೆಂಡ್ಸ್, ಹಳ್ಳಿ ಕಡೆ ಆದ್ರೆ ವೆರೈಟಿ ಹಣ್ಣುಗಳನ್ನ ನೋಡ್ತಾ ಇರ್ತೀವಿ, ವೆರೈಟಿ ಗಿಡಗಳು, ಈ ತರ ದಿನಕ್ಕೆ ಒಂದೊಂದ್ ಪರಿಚಯ ಆಗ್ತಾನೆ ಇರುತ್ತೆ. ನಮ್ಗಾದ್ರೆ ನಿಜವಾಗ್ಲೂ ಹಳ್ಳಿ ಲೈಫ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನನ್ಗಾದ್ರೆ ಹಳ್ಳಿ ಲೈಫ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ಇವಾಗ ಪೇಟೆಗಳಲ್ಲಿ ಇರ್ತಾರಲ್ವಾ, ಅವ್ರಿಗಾದ್ರೆ ಈ ಹಣ್ಣುಗಳ ಬಗ್ಗೆ ಗೊತ್ತಿರಲ್ಲ, ಹಣ್ಣುಗಳ ಹೆಸರು ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅದ್ ರುಚಿನೂ ನೋಡಿರಲ್ಲ, ಅದ್ ಹೇಗಿರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ಹಳ್ಳಿ ಕಡೆ ಜನರಿಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನಿಜವಾಗ್ಲೂ ಹಳ್ಳಿ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನನ್ ಪಕ್ಕದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದೆ ಎಲ್ಲ ಪ್ಲೇಸ್ ಆದ್ರೆ ತುಂಬಾ ಚೆನ್ನಾಗಿದೆ. ಹೆಂಗೋ ಇವತ್ ಮನೆಯಲ್ಲಿ ಇದೀವಿ ಅಂತ ಹಿಂಗೆ ಬರೋಣ ಅಂತ ನಾವ್ ಬಂದಿದ್ದು. ಆದ್ರೆ ಇಲ್ಲೊಂದ್ ಲಾಗ್ ಕೂಡ ಮಾಡ್ತಿದೀವಿ. ನಾವ್ ಅನ್ಕೊಂಡೇ ಇಲ್ಲ ಫ್ರೆಂಡ್ಸ್, ಇಲ್ಲಿ ಬಂದ್ರೆ ಒಂದ್ ಲಾಗ್ ಆದ್ರೂ ಮಾಡ್ತೀವಿ ಅಂತ. ಏನೋ ಆತರ ಅನಿಸ್ತು ಲಾಗ್ ಮಾಡ್ಬೇಕು ಅಂತ, ಆದ್ರೆ ಹಿಂಗೆ ಮಾಡ್ತಿದೀವಿ. ಈ ಕಡೆ ವೆರೈಟಿ ಹಣ್ಣುಗಳಾದ್ರೆ ಇದೆ, ಸೀತಾಫಲ, ಚೇಪೆಕಾಯಿ ಗಿಡ, ಇನ್ನು ಬೇರೆ ರೀತಿಯಾದ ಅಂತ ಹಣ್ಣುಗಳಿದೆ. ನಮ್ಗಾದ್ರೆ ಹಾಲಿಡೇಸ್ ಬರ್ತದಲ್ವಾ, ಸಮ್ಮರ್ ಹಾಲಿಡೇಸ್, ಅವಾಗ ತುಂಬಾ ಟೈಮ್ ಪಾಸ್ ಆಗುತ್ತೆ ನಿಜವಾಗ್ಲು. ಫ್ರೆಂಡ್ಸ್, ಹೀಗೆ ಮಾತಾಡ್ಕೊಂಡೆ ನಾನು ಹೇಳ್ದೆ ಅಲ್ವಾ ಒಂದು ವಿಶೇಷವಾದ ಹಣ್ಣನ್ ತೋರಿಸ್ತೀನಿ ಅಂತ. ಆ ಒಂದು ಹಣ್ಣಿನ ಗಿಡ ಹತ್ರ ಅದೇ ಬಂದ್ಬಿಟ್ಟಿದ್ದೀವಿ. ಆ ಒಂದು ಹಣ್ಣು ಯಾವ್ದಪ್ಪ ಅಂತ ನಿಮ್ ಕುತೂಹಲ ಇರ್ಬೋದು. ಬನ್ನಿ ಫ್ರೆಂಡ್ಸ್, ಆ ಒಂದು ಗಿಡನಾದ್ರೆ ಹಣ್ಣುಗಳಾದ್ರೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ನೋಡಿ. ಇದೇನಪ್ಪ ಇದು ವಿಶೇಷವಾದ ಹಣ್ಣು ಅಂತ ಹೇಳಿದ್ರು, ಹಣ್ಣನ್ನ ತೋರಿಸಿದ್ರು, ಗಿಡನ ತೋರಿಸಿದ್ರು, ಬಟ್ ಇದ್ರ ಹೆಸರು ಹೇಳಿಲ್ವಂತ ಅನ್ಕೊಂಬೋದಲ್ವಾ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಈ ಒಂದು ಹಣ್ಣಿನ ಹೆಸರಾದ್ರೆ ನಾನು ಇವಾಗ ಹೇಳ್ತೀನಿ ನೋಡಿ. ಜಂಬು ನೇರಳೆ ಅಂತ ಇದರ ಹೆಸರಾದ್ರೆ. ಜಂಬು ನೇರಳೆ ಅಂತಂದ್ರೆ ಇದು ದೊಡ್ಡದಾಗಿರುತ್ತೆ, ದೊಡ್ಡ ಸೈಜ್ ಆಗಿರುತ್ತೆ. ಅಂದ್ರೆ ನೇರಳೆ ಅದ್ರಲ್ಲಿ 7 ವಿಧ ಇರುತ್ತೆ. ಅಂದ್ರೆ ಒಂದು ರೌಂಡ್, ಇನ್ನೊಂದು ಉದ್ದವಾಗಿರುತ್ತೆ. ಇದನ್ನ ತಿಂದ್ರೆ ನಮ್ಗೆ ಏನೆಲ್ಲ ಉಪಯೋಗಗಳು ಅಂತಂದ್ರೆ ಅದೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಹಣ್ಣುಗಳಾದ್ರೆ ಮೇಲೆ ಎಷ್ಟ್ ಚೆನ್ನಾಗಿದೀವೋ. ನನ್ಗಾದ್ರೆ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಹುಟ್ಟಿದೆ, ತಿನ್ಬಿಡೋಣ ಅಂತ ಅನ್ಸ್ತಿದೆ. ಬಟ್ ಇಲ್ಲಿ ಯಾರು ಕೀಳೋರಿಲ್ಲ. ನಂಗಾದ್ರೆ ಮರ ಹತ್ತಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಆದ್ರೆ ಹತ್ತಿದಿನ ಅಂದ್ರೆ ಎಲ್ಲಿ ಬಿದ್ದೋಗ್ತೀನ ಅಂತ ಒಂದು ಭಯ ಅಷ್ಟೇ. ಇವಾಗ ನನ್ ತಮ್ಮಗೆ ಹೇಳ್ತೀನಿ ಇರಿ ಫ್ರೆಂಡ್ಸ್ ಕಡಕ್ಕೆ. ಮೇಲೆ ಆದ್ರೆ ತುಂಬಾ ಹಣ್ಣಿದೆ. ಮರ ಹತ್ತಕ್ ಕಾಯ್ ನನ್ ತಮ್ಮ ಅದೇ ಜಮ್ನೇರ್ಲೆ ಹಣ್ಣು ಕೀಳ್ತಾ ಇದ್ದಾರೆ. ನಾನು ಎಲ್ಲ ತಿನ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಈ ಕಡೆ ಸೈಡ್ ಬಂದ್ ನಿಂತ್ಕೊಂಡು ನೋಡ್ರೆ ನನ್ ತಲೆ ಮೇಲೆನೆ ಸೀತಾಫಲಕಾಯಿ ಗಿಡ ನೋಡಿ ಯಾವ್ ನೇತಾಡ್ತಾ ಇದ್ದಾವ ನನ್ ತಲೆ ಮೇಲೆನೆ. ಹಾಗೆ ಬನ್ನಿ ಫ್ರೆಂಡ್ಸ್, ನೋಡಿ ಇದೆಲ್ಲ ಅದೇ ಎಷ್ಟೊಂದು ಕಾಯಿಗಳಿದೆ ನೋಡಿ ಫ್ರೆಂಡ್ಸ್.
ಅದಕ್ಕೆ ಫ್ರೆಂಡ್ಸ್ ಹೇಳೋದು ಹಳ್ಳಿಯ ಜೀವನ ಒಂದು ಅದ್ಭುತ ಅಂತ ಹೇಳ್ಬಿಟ್ಟು. ಹಳ್ಳಿ ಕಡೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ, ಕಲ್ಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಹಚ್ಚ ಹಸಿರಿನಿಂದ ಕೂಡಿರ್ತದೆ, ಆರಾಮಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಟೌನ್ಸ್ ಕಡೆ ಎಲ್ಲಿ ನೋಡೋಣ ಚಾನ್ಸೇ ಇಲ್ಲ. ಮನೆಯಿಂದ ಆಚೆ ಕಡೆ ಹೋಗಕ್ಕೆ ಜಾಗ ಇರಲ್ಲ, ನೀವು ಗಿಡ ಮರಗಳೆಲ್ಲ ಹೆಂಗ್ ಬೆಳೆಸ್ಕೊಂತೀರಾ ಫ್ರೆಂಡ್ಸ್. ನೀವ್ ಅನ್ಕೋಬಹುದು ಏನ್ ಇಷ್ಟೊಂದು ಚೀಪ್ ಆಗಿ ನಮ್ ಟೌನ್ಸ್ ನೆಲ್ಲ ಈ ತರ ಚೀಪ್ ಆಗಿ ಹೇಳ್ತಿದ್ದಾರೆ ಅಂತ. ದಯವಿಟ್ಟು ಆತರ ಅಲ್ಲ, ಬಟ್ ಹಳ್ಳಿ ಕಡೆ ಆದ್ರೆ ತುಂಬಾ ನೇಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಅಷ್ಟೇ. ಜನರು ಕೂಡ ಅಷ್ಟೇ ತುಂಬಾ ಮೃದುವಾಗಿ ಮಾತಾಡ್ತಾರೆ. ಜನರು ಕೂಡ 4 ಜನರ ಜೊತೆ ನಾವು ಮಾತಾಡ್ಬೇಕು, ಅವರು ನಮ್ ಜೊತೆ ಮಾತಾಡ್ತಾರೆ. ಅದೇ ಟೌನ್ಸ್ ಕಡೆ ಆದ್ರೆ ಮನೆ ಬಿಟ್ರೆ ಅಂದ್ರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಮನೆ ಬಿಟ್ರೆ ಕೆಲ್ಸ ಅಂತೀರಾ, ಮನೆ ಇಷ್ಟೇ ಇರುತ್ತೆ. ಆದ್ರೆ ಹಳ್ಳಿ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ಟೌನ್ಸ್ ಕಡೆ ಇರೋರ್ಗೆಲ್ಲ ಹಳ್ಳಿ ಬಗ್ಗೆ ಗೊತ್ತಾಗಲ್ಲ, ಹಳ್ಳಿ ಕಡೆ ಇರೋರ್ಗೆಲ್ಲ ಟೌನ್ಸ್ ಗೊತ್ತಾಗಲ್ಲ ಫ್ರೆಂಡ್ಸ್. ಹಳ್ಳಿ ಜನ ಏನಾದ್ರು ಟೌನ್ ಹೊಟ್ಟೋಗಿದಾರೆ ಅಂದ್ರೆ ಒಂದಿನ ಕೂಡ ಅವ್ರು ಇರೋದಿಲ್ಲ, ನಿಜವಾಗ್ಲೂ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಕೇಳಿದ್ರೆ ಅಯ್ಯೋ ಆ ಟೌನ್ಸ್ ಅಲ್ಲಿ ಯಾರಮ್ಮ ಇರೋದು, ಬಂದ್ ಯಾರು ಮಾತಾಡ್ಸಲ್ಲ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನಾನು ನನ್ ಕಿವಿಯಾರ ಎಷ್ಟೋ ಸತಿ ಕೇಳಿಸ್ಕೊಂಡಿದೀನಿ ಫ್ರೆಂಡ್ಸ್. ನಮ್ಮೂರಲ್ಲೇ ಎಷ್ಟೋ ಜನ ಹೇಳಿದ್ದಾರೆ ಈ ಒಂದ್ ಮಾತನಾದ್ರೆ. ಫ್ರೆಂಡ್ಸ್ ಈ ಒಂದು ಹಣ್ಣಾದ್ರೆ ವರ್ಷಕ್ಕೆ ಒಂದೇ ಸತಿ ಬಿಡೋದು. ನನ್ಗಾದ್ರೆ ಅನಿಸಿದೆ ವರ್ಷವಿಡೀ ಹಿಂಗೆ ಇರಬಾರ್ದಾ, ತುಂಬಾ ಹಣ್ಣುಗಳು ಎಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್. ನನ್ಗಾದ್ರೆ ಇಲ್ಲಿಂದ ಹೋಗಕ್ ಮನ್ಸೇ ಇಲ್ಲ, ಬಟ್ ಇಲ್ಲೇ ಇದ್ರೆ ಆಗುತ್ತಾ ಫ್ರೆಂಡ್ಸ್. ಬಿಟ್ರೆ ಇಲ್ಲೇ ತಿನ್ಕೊಂಡು ಇಲ್ಲೇ ಮಾಡ್ಕೊಂಡು ಇದ್ದೋಗ್ತೀನಿ, ಹೆಂಗೋ ಟಾರ್ಪಲ್ಲೆಲ್ಲ ಹಾಕೋರೆ ಇದ್ದೋಗ್ತೀನಿ ಫ್ರೆಂಡ್ಸ್. ಬನ್ನಿ ಈ ಒಂದು ಹಣ್ಣಿನ ಪ್ರಯೋಜನಗಳು ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈ ಒಂದು ಹಣ್ಣು ಅಂದ್ರೆ ಜಮ್ಮುನೇರಳೆ ಹಣ್ಣು ತಿನ್ನೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿದೆ ಅಪ್ಪ ಅಂತಂದ್ರೆ, ಹಾರ್ಟ್ ಪೇಷಂಟ್ ಇರ್ತಾರಲ್ವಾ ಫ್ರೆಂಡ್ಸ್, ಅವ್ರು ಕೂಡ ಈ ಒಂದು ಹಣ್ಣುಗಳನ್ನ ತಿಂದ್ರೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಬಿ ಪಿ ಪೇಷಂಟ್ಸ್ ಇರ್ತಾರಲ್ವಾ, ಅವ್ರು ಕೂಡ ಅಷ್ಟೇ ಈ ಒಂದು ಹಣ್ಣುಗಳನ್ನ ತಿಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಹಾಗೆ ಶುಗರ್ ಪೇಷಂಟ್ಸ್ ಇರ್ತಾರಲ್ವಾ ಫ್ರೆಂಡ್ಸ್, ಅವ್ರಿಗೆ ಜಾಸ್ತಿ ಶುಗರ್ ಏನಾದ್ರು ಆಗೋದ್ರೆ ನಮ್ಮ ದೇಹದಲ್ಲಿ ಶುಗರ್ನ ಅಂದ್ರೆ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಸ್ವಲ್ಪ ಜನರಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರ್ತಾರಲ್ವಾ, ಅವರು ಕೂಡ ಅಷ್ಟೇ ಈ ಒಂದು ಜಮ್ಮು ನೇರಳೆ ಹಣ್ಣಿನ ಎಲೆಗಳು ಅದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕೂಡ ವಾಸಿ ಆಗುತ್ತೆ. ಮತ್ತೆ ಚರ್ಮದ ರೋಗಗಳು ಅಂದ್ರೆ ಗಾಯಗಳು ಆಗ್ಬಿಟ್ಟಿರುತ್ತಲ್ವ ಫ್ರೆಂಡ್ಸ್, ಅವ್ರಿಗೆ ಎಷ್ಟೊಂದು ಟ್ಯಾಬ್ಲೆಟ್ಸ್ ಆದ್ರೂ ಕೊಡ್ಲಿ, ಎಷ್ಟೊಂದು ಇಂಜೆಕ್ಷನ್ ಹಾಕಿ ಕೂಡ ವಾಸಿ ಆಗೋದಿಲ್ಲ ಅಂತ. ಅವ್ರು ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಜಮ್ಮು ನೇರಳೆ ಹಣ್ಣಿನ ಎಲೆಗಳನ್ನ ಕಿತ್ಕೊಂಡು ಜಜ್ಬಿಟ್ಟು ಅದನ್ನ ಎಲೆಗಳನ್ನ ಇಕ್ಕಿದ್ರೆ ಕೂಡ ವಾಸಿ ಆಗುತ್ತೆ ಅಂತೆ. ಈ ತರ ಫ್ರೆಂಡ್ಸ್ ಇನ್ನೂ ಇದೆ ಇದರ ಲಾಭಗಳೆಲ್ಲ ಫ್ರೆಂಡ್ಸ್. ಈ ಒಂದು ಹಣ್ಣುಗಳಲ್ಲಿ ನ್ಯಾಚುರಲ್ ಸಿಗೋ ಅಂತದ್ದು ಹಳ್ಳಿ ಕಡೆ ಆದ್ರೆ ತುಂಬಾ ಸಿಗ್ತಾ ಇರ್ತದೆ. ದಯವಿಟ್ಟು ತಗೊಂಡ್ ತಿನ್ನಿ, ತುಂಬಾ ಒಳ್ಳೇದು. ಅಂದ್ರೆ ಬಿ ಪಿ ಪೇಷಂಟ್ಸ್, ಶುಗರ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್ ಇರ್ತಾರಲ್ವಾ, ನಿಜವಾಗ್ಲೂ ಇದನ್ನ ತಿಂದ್ರೆ ತುಂಬಾ ಉಪಯೋಗ ಆಗುತ್ತೆ. ದಯವಿಟ್ಟು ತಿನ್ನಿ, ಯಾರು ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ತಿಂದಿರಾ ಇರ್ಬೇಡ್ರಿ, ದಯವಿಟ್ಟು ತಿನ್ನಿ, ಉಪಯೋಗ ಆಗುತ್ತೆ. ಇಂತ ಹಣ್ಣುಗಳು ಸಿಗ್ತಾ ಇರ್ತವೆ ಅಂದ್ರೆ ವರ್ಷಕ್ಕೆ ಒಂದೇ ಸತಿನೇ ಸಿಗೋದು, ಹುಡುಕಿದ್ರೇನು ಮತ್ತೆ ಸಿಗೋದಿಲ್ಲ. ಬಟ್ ನಂಗೆ ಹಣ್ಣು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಎಷ್ಟೊಂದು ಚೆನ್ನಾಗಿ ಕಲರ್ ಆಗಿದೆ. ನಾನು ಆಲ್ರೆಡಿ ನಿಮಗ್ ಮುಂಚೆ ತಿನ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಬಂದಿದ ತಕ್ಷಣ ಹಣ್ಣುಗಳು ಕಿತ್ಕೊಂಡು ತಿಂದಿದ್ದೆ ಫ್ರೆಂಡ್ಸ್. ಇದರಿಂದ ಈ ಹಣ್ಣುಗಳಿಂದ ಜ್ಯೂಸ್ ಸಹ ಮಾಡ್ಬೋದಂತೆ. ನಾನು ಇದುವರೆಗೂ ಒಂದ್ಸತಿ ಕೂಡ ಟ್ರೈ ಮಾಡಿಲ್ಲ, ಯಾಕಂದ್ರೆ ಹಣ್ಣುಗಳು ಸಿಕ್ಕಿಲ್ಲ, ನನ್ಗೆ ಗೊತ್ತೇ ಇಲ್ಲ ಈ ಕಡೆ ಎಲ್ಲ ಮರಗಳಿದೆ ಅಂತ ಹೇಳ್ಬಿಟ್ಟು. ಇವತ್ತು ಅಪ್ಪ ಆದ್ರೆ ನನ್ನಂದ್ರೆ ಕರ್ಕೊ ಬಂದ್ವಿ ಈ ಸೈಡ್ ಎಲ್ಲ. ತುಂಬಾ ಚೆನ್ನಾಗಿದೆ, ಟೈಮ್ ಪಾಸ್ ಕೂಡ ನನ್ಗೆ ಆಗೋಯ್ತು. ಈ ಒಂದು ಅಂದ್ರೆ ಜಾಸ್ತಿ ಸಿಕ್ಕಿವೆ ಹಣ್ಣುಗಳು. ಈ ಒಂದು ಹಣ್ಣಿಂದ ನಾವಾದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಯಾವ ತರ ಇರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್.